ನಮಗ ಅಲ್ಲಿ ಹಳ್ಳಿಯಾಗ ತಾಲೂಕದಾಗ ಸ್ಟ್ರೈಕ್ ಮಾಡಬೇಡ್ರಿ. ನಮ್ಮ ಊರಾಗಿನವ್ರಿಗೆ ಯಾಕೆ ತ್ರಾಸ ಮಾಡತ್ರಿ? ನಮ್ಮ ತಾಲೂಕದಾಗಿನವ್ರು ಸ್ಟ್ರೈಕ್ ಮಾಡಿ ಉಪಯೋಗಿಲ್ಲ. ಅದು ನರೇಂದ್ರ ಮೋದಿ ಮತ್ತು ಸಿದ್ದರಾಮಯ್ಯ ಅವ್ರಿಗೆ ತ್ರಾಸ ಆಗ್ತಕ್ಕಂಥ ಹೆದ್ದಾರಿ ಐತಿ, ಅಲ್ಲಿ ಮಾಡಿ ಲಾಭ ಮಾಡ್ಕೊಂಡ್ರು ಕೇಳೇ ಇಲ್ಲ ಅವ್ರ. ಅಧ್ಯಕ್ಷನಿಗೆ ಹೇಳವ, ಇಲ್ಲಿ ನಮ್ದು ಹಂಗಿಲ್ಲ, ಜಾತ್ರೆ ಇದು ಗುರ್ಲಾಪುರದಾಗ ಕಬ್ಬು ಬೆಳೆಗಾರ ಜಾತ್ರೆ ಚಾಲು ಆಗೈತಿ, ಇದು ರಾಜ್ಯ ತುಂಬ ಜಾತ್ರೆ ಆಗೋದಂತೇಳಿ ಇವತ್ತೆಲ್ಲ ರೈತರ ಬೀದಿಗಳು ಜಾತ್ರೆ ಮಾಡ್ಯಾರ. ಆದ್ರೂ ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ, ನಾಳಿಂದ್ರ ಆದ್ರು ಎಲ್ಲ ನಾಡಿನ ನನ್ನ ಎಲ್ಲಾ ಕಬ್ಬು ಬೆಳೆಗಾರರು ಎಲ್ಲೆಲ್ಲಿ ತಾವ ರಸ್ತೆ ಒಳಗೆ ಸ್ಟ್ರೈಕ್ ಮಾಡತ್ರಿ, ಬೀದಿ ಒಳಗೆಲ್ಲ ತಾಲೂಕಿನಾಗ ಸ್ಟ್ರೈಕ್ ಮಾಡ್ತೀರಿ, ನಿಮ್ ಕೈ ಮುಗಿದು ಕಾಲು ಬೀಳ್ತಾನೆ, ಅದು ಅನಾವಶ್ಯಕ. ಅದರಿಂದ ಕೂಡ ನಮಗೆ ಇವತ್ತ ನಮ್ಮ ಮಂದಿಗೆ ಪ್ರಾಬ್ಲಮ್ ಆಗತೈತಿ. ತಾವೆಲ್ಲರೂ ಇವತ್ತೇನಾದ್ರು ನಮಗ ಅದು ಗೌರವಯುತವಾಗಿ ಸಿಗ್ಲಿಲ್ಲ, ಗೆಲುವು ಸಿಗ್ಲಿಲ್ಲ ಅಂದ್ರ 7 ತಾರೀಕ ತಾವೆಲ್ಲರೂ 10 ಗಂಟೆಗ ರಾಷ್ಟ್ರೀಯ ಹೆದ್ದಾರಿಗೆ 10ಕ್ಕೆ ಟೋಲ್ ನಾಕಾಕ್ ಬರ್ರಿ, ಬಾಗೇವಾಡಿಗೆ ಹೋಗ್ರಿ, ಧಾರವಾಡ ಹೋಗ್ರಿ, ಅಲ್ಲಿ ಹಾವೇರಿ ಹೋಗ್ರಿ, ಎಲ್ಲಿ ಬೇಕಾದಲ್ಲಿ ಹೋಗ್ರಿ. ಖರೆ ಈ ಜಿಲ್ಲೆ ಒಳಗೆ ಮಾಡ್ತಕ್ಕಂಥ ಚಳವಳಿಗಳನ್ನ ದಯವಿಟ್ಟು ವಾಪಸ್ ತರ್ಕೊಂಡ ಇಲ್ಲೇ ನಮ್ಮ ರೈತರನ್ನ, ನಮ್ಮ ಸುತ್ತಮುತ್ತ ಮಂದಿನ ಕಾಪಾಡ್ತಕ್ಕಂಥದ್ದು ಮಾಡ್ರಿ ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತಾ ಇದೇ ಹೇಳಿದಿನ. ಅರ್ಥ ಬರ್ತಿರ್ಲು ಬಹಳ ಜಪದಿದ್ರೆ ಸರಿಯಾಗಿ ಹೆಂಗಂದ್ರೆ ನಿಮಗೆ ಬ್ರೇನ, ಯಾಕಂದ್ರೆ ನಂಗೆ ಗೊತ್ತಾಗಿಲ್ಲ 7 ದಿವಸ ಅರ್ಧ ಕೊಡ್ತಿರ್ ದೇವ್ರ, ನಾನು ದೇವ್ರ ಇಲ್ಲಿ ಮಾತಾಡುದು, ನಾ ಇಲ್ಲಿ ಮಾತಾಡುದು, ಇಬ್ಬರು ಅರ್ಧ ಕೊಡ್ತಿರ್ಕರೆ ಚಲೋ ಆಗಿಲ್ಲ ಅಂತೇಳಿ ಆಗೈತಿ. ಈಗ 200 ರೂಪಾಯಿ ಅಂತ ತಗೊಂಡ್ರಿ, ಅದೇನ್ ಚಿಂತಿಲ್ಲ, ನುಕ್ಸಾನೇನಿಲ್ಲ. ವ್ಯವಹಾರ ಇನ್ನ ಬಾಳ ಹಣಿ ಮಾಡ್ಯಾರ ಅವ್ರು. 4-5 ವರ್ಷದ ರೊಕ್ಕನ ಕೊಟ್ಟಿಲ್ಲ ಅಂದ್ರೆ ಇನ್ 200 ಅವ್ರು ಕೊಡ್ಬೇಕಂತ ಹೇಳಿದ್ರು. ಅವ್ರು ಕೊಡ್ಲಿಲ್ಲ ಆದ್ಮೇಲೆ ಅವ್ರ ಹಣಿವಾರ ಸುಮಾರು ಐತೆ. ಅವ್ರ ಹಣಿವಾರ ನೀವು ಬರಿಯಾಕ ರೆಡಿ ಆಗಿದ್ರಿ, ಅವ್ರು ಮೋಸ ಮಾಡಿದ್ ಕೊಡ ತಿಳಿದ್ರ ಸರ್. ಮತ್ ನಾವು ಬ್ಯಾರೇಜ್ ಒಟ್ಟ ಕೇಳಿಲ್ರಿ, ವರ್ಷ ಬರೀ 50 ರೂಪಾಯಿ ಕೊಟ್ಟಿರ ಸರ. ಬಿಡಪ್ಪ, ಈಗ ನೋಡ್ರಿ ಅವ್ರ ದಿವ್ಸ ಬರೀ ತಿಂಗಳ ವರ್ಷಕ್ಕೆ 50 ರೂಪಾಯಿ ಹಚ್ಕೊಟ್ಟು ಬಂದ್ರೆ ಇವತ್ತು ನಾವು ಹೋರಾಟ ಮಾಡೋ ಪರಿಸ್ಥಿತಿ ಬರ್ಬೇಕಿಲ್ರಿ. ನಮ್ಮನ್ನೆಲ್ಲ ಇವತ್ತು ಓಟ್ ಹಾಕಿರ್ತಕ್ಕಂಥ ಈ ಎಲ್ಲಾ ದೇವತೆಗಳ ಬೀದಿ ಒಳಗೆ ಕೂತು 7 ದಿವಸ ನಮ್ಮ ಜಿಲ್ಲಾ ಉಸ್ತುವಾರಿ ಸಾಹೇಬ್ರ ನಾವೇನು ಬಹಳ ಅಂತ ಕಠಿಣವಾದ ಪರಿಸ್ಥಿತಿಯನ್ನು ಕೇಳಿರ್ಕಿಲ್ಲ. ಗೌರವಯುತವಾಗಿ ಬಂದಿರ ಚಳವಳಿ 1 ದಿವಸನಾಗ ಬಗೆಹರಿದೋಗಬಹುದಾಗಿತ್ತು. ಆದ್ರೂ ಅದ್ ಏನಿದೆ ಚರ್ಚೆ ಮಾಡಿ ಲಾಭ ಚರ್ಚೆ ಆಗ್ಯಾರ ನೋಡ್ರಿ. ವ್ಯವಹಾರ ನಮ್ಮ ಹಕ್ಕೈತಿ, ನಾವು 3500 ಕೊಡೋನವ್ರ ನಮ್ಮ ಹಕ್ಕೈತಿ ಬೆಳೆದು ಕಬ್ಬ ಕೇಳೋರು ನಮ್ಮ ಧರ್ಮದ. ಮತ್ತೆ ಅವ್ರು ಗೌರವಯುತವಾಗಿ ಬಂದು ಹೇಳಿ ಚರ್ಚೆ ಮಾಡಿ ಅದಕ್ಕೊಂದು ಗೌರವ ಬರ್ತಿತ್ತು. ಅವ್ರು ಯಾಕೆ ಬಂದಿಲ್ಲೋ ಏನೋ ಅವ್ರ ವೈಯಕ್ತಿಕ ವಿಚಾರ, ಅದು ನನಗೆ ವೈಯಕ್ತಿಕ ಸಂಬಂಧ ಇಲ್ಲ. ನಾ ಏನು ಮುಖ್ಯಮಂತ್ರಿನ ಆಗ್ಬೇಕನ್ನವಲ್ಲ, MLA ಆಗ್ಬೇಕನ್ನವಲ್ಲ, ರೈತರ ಲಾಭ ಆದ್ರೆ ಸಾಕಪ್ಪ ಅಂತೇಳಿ ನಾವು ಆ ಗುರುಗಳು ಆ ದೇವರ ಗುಡಿ ಗುದ್ದಾಡತ್ತು. ಈಗ ಲಕ್ಷಾಂತರ ಜನ ಎಲ್ಲ ಕೂಡಿ ನಮಗೆ ಬೆಂಬಲ ಕೊಟ್ಟರು. ತಾವ ನಮ್ಮನ್ನ ಯಾವ ರೀತಿ ಕಾಪಾಡ್ತೀರಿ, ಯಾವ ರೀತಿ ಉಳಿಸ್ತೀರಿ, ಆದಷ್ಟರ ಮಟ್ಟಿಗೆ ಇವತ್ತ ನಾಳೆ ಮುಗಿಸಿ ರಾಷ್ಟ್ರೀಯ ಹೆದ್ದಾರಿಗೆ ಹೋಗದೆ ಇರ್ತಕ್ಕಂಥ ಅಲ್ಲಿ ಹೋಗಿ ಚಟಾಣಿ ಇಲ್ಲ ನಮಗೆ ಮಾತ್ರ ಚಟ ಅಂತೂ ಇಲ್ಲ. ಅಲ್ಲಿ ಹೋಗಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ಬೇಕು ಅನ್ನೋದ ನೀವು ವ್ಯವಹಾರ ಇವತ್ತ ನಾಳೆ ಬಗೆಹರಿಸಪ್ಪ ಅಂದ್ರ ಮುಗಿದು ಹೋಗ್ತತಿ. ಅದಕ್ಕೆ ತಾವ ಒಂದು ಒಳ್ಳೆ ತೀರ್ಮಾನ ದಯವಿಟ್ಟು ರೈತರ ಪರವಾಗಿ ತಗೋರಿ ಅಂತೇಳಿ ಕೈ ಮುಗಿದು ವಿನಂತಿ ಮಾಡ್ತಾ, ತಾವೆಲ್ಲ ಶಾಂತ ಏನು ಅನ್ನಂಗಿಲ್ಲ. ಏನ್ರ ಅಂದ್ರ ಏನ್ ಹೇಳಿ ಗುರುಗಳಿಗೆ ನನಗ ಈಗಾಗಲೇ ನಿಮ್ಮನ್ನ ಉದ್ದೇಶಿಸಿ ಸುಮಾರು 45 ನಿಮಿಷ ಮಾತನಾಡಿರ್ತಕ್ಕಂಥ ಚಿನ್ನಪ್ಪ ಪೂಜಾರಿ ಅವರೇ, ಶಶಿ ಗುರೂಜಿ ಅವರೇ, ಸುಭಾಷ್ ಅವರೇ, ಸಿಸ್ಟಮ್ ಕನೆಕ್ಟೆಡ್, ರೋಷನ್ ಅವರೇ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಗುಡೇದವರು, ಮೇಲೆ ಇರ್ತಕ್ಕಂಥ ರೈತ ಮುಖಂಡರುಗಳೇ, ನೆರೆದಿರ್ತಕ್ಕಂಥ ಹಿರಿಯ ರೈತ ಬಂಧುಗಳೇ, ಮಹಾರಾಷ್ಟ್ರದ ರೈತ ಸಂಘದವರು ಬಂದಿದ್ದಾರಂತೆ. ಅವರಿಗೂ ಸಹಿತ ಗೌರವದಿಂದ ಬೋಧಿಸ್ತಾ ನೆರೆದಿರ್ತಕ್ಕಂಥ ಎಲ್ಲ ರೈತ ಬಂಧುಗಳೇ, ಗೆಳೆಯರೇ, ಒಂದು ವಿಷಯ ಐತಿ ಅನ್ನೋಂಗು ಹೊರಗೆ ಕಾಣ್ತೈತಿ. ಕಬ್ಬಿನ ಬೆಲೆ ಒಂದು ಇಷ್ಟಿದ್ ಬಂದು ಇಷ್ಟಾದ್ರೆ ಮುಗಿದು ಹೋತು, ಏನೂ ಇಲ್ಲ ಅಂತೇಳಿ ಹೊರಗ. ಆದ್ರೆ ಇಲ್ಲೇ ನಿಮ್ಮ ರೈತ ಮುಖಂಡರ ಮಾತುಗಳನ್ನ ಕೇಳಿದಾಗ ತಳದಾಗಿಂದ ಮ್ಯಾಲಿನ ಮಟ್ಟ ವಿಷಯಗಳನ್ನ ಪ್ರಸ್ತಾಪ ಮಾಡಿದರು.
ವೇಯಿಂಗ್ ಬ್ರಿಡ್ಜ್ಗಳನ್ನು ಮಾಡೋದಕ್ಕೆ ಸರ್ಕಾರ ನಿರ್ಣಯ ಮಾಡಿದೆ. ಈಗಾಗಲೇ ಸಚಿವ ಸಂಪುಟದಲ್ಲಿ ನಿರ್ಣಯ ಆಗಿತ್ತು, ಮಾನ್ಯ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದರು. ಆದರೆ ವಾಸ್ತವಿಕವಾಗಿ ಒಂದೆಲ್ಲೇ ಆಗಿದೆ ಅಥವಾ ಆಗ್ತಾ ಇದೆ, ಉಳಿದದ್ದು ಯಾವ ನಮ್ಮ ಬೆಳಗಾಂ ಜಿಲ್ಲೆಯಲ್ಲಿ ಆಗಿಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದರು. ಅದ್ರ ಬಗ್ಗೆ ನಿರ್ಣಯ ಆಗ್ಬೇಕು, ಎಷ್ಟು ದಿವಸದಾಗ ಆಗುತ್ತಾ ಆಗ್ಬೇಕು, ಅದು ಯಾಕೆ ಆಗ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ನೀವು ಮಾಡಿರ್ತೀರಿ. ಎಲ್ಲಿ ಮೋಸ ಆಗಿರ್ತದ ನೋಡಿರ್ತೀರಿ, ಎಲ್ಲಿ ಅದನ್ನ ಹೆಂಗೆ ಹಿಡಿಬೇಕು ಅನ್ನೋದು ನಮ್ಗಿಂತ ಹೆಚ್ಚು ನಿಮಗೆ ಗೊತ್ತಿರ್ತೈತಿ. ಆದರೆ ನೀವು ಯಾಕೋ ದೊಡ್ಡಸ್ತನ ಮಾಡಿ ಸುಮ್ಮನೆ ಇರ್ತೀರಿ. ಅದೇನೇ ಇರಲಿ, ಅದು ಒಂದು ಮಹತ್ವದ ವಿಷಯ. ಎರಡನೇ ವಿಷಯ ನೀವು ಪ್ರಸ್ತಾಪ ಮಾಡಿದ್ದು ನೋಡಿ, ರಿಕವರಿ ಎಷ್ಟಾಗುತ್ತೋ ಬಿಡುತ್ತೋ ರೈತನಿಗಂತೂ ಗೊತ್ತಾಗಲ್ಲ. ಅವ್ರು ಯಾವ್ದು ಅಂಕಿ ಬರೆದು ಕೊಡ್ತಾರ ಆ ಅಂಕಿ ಮಾತ್ರ ಕರೆ. ಅದಕ್ಕೆ ಬುದ್ಧಿವಂತರೀಗ ಹೇಳ್ತಿದ್ರು, ಅವ್ರ ಹೆಸರು ಗೊತ್ತಿಲ್ಲ ನನಗೆ, ಸುಭಾಷ್ ಅವ್ರ ಹೆಸರು ಗೊತ್ತೈತಿ, ಅಲ್ಲಲ್ಲ ಪ್ರಕಾಶ್ ನಾಯ್ಕ ಸುಭಾಷ್ ಅವರು ಮಾತಾಡಿ ಹೇಳ್ತಿದ್ರು, ಇಂಪಾರ್ಟೆಂಟ್ ಅಂದ್ರೆ ಆ ರಿಕವರಿ ಸ್ಯಾಂಪ್ಲರ್, ಶುಗರ್ ಕೇನ್ ರಿಕವರಿ ಸ್ಯಾಂಪ್ಲರ್ ಅಂದ್ರೆ ಈ ಹೆಂಗೆ ನಾವು ಹಾಲಿನೊಳಗಿದ್ದ ಫ್ಯಾಟ್ ಅನ್ನ ನೋಡಿ ಬೆಲೆ ನಿಗದಿಪಡಿಸ್ತೀವಿ, ಹಂಗ ಶುಗರ್ ಕೇನ್ ರಿಕವರಿ ಸ್ಯಾಂಪ್ಲರ್ ಮುಖಾಂತರ ನಮಗ ನಮ್ಮ ರಿಕವರಿ ಗೊತ್ತಾಗಬೇಕು, ಅದು ಪಾರದರ್ಶಕ ಆಗಬೇಕು. ಬಹುದೊಡ್ಡ ನಿರ್ಣಯ ಇದು. ಈ ವೇಯಿಂಗ್ ಬ್ರಿಡ್ಜು ಆಮೇಲೆ ಸ್ಯಾಂಪ್ಲರ್ ಇವೆರಡು ರೈತನ ದೃಷ್ಟಿಯಿಂದ ರೈತನ ಹಿತ ಕಾಪಾಡೋದಕ್ಕೆ ನಿಮಗೆ 100-200 ಹೆಚ್ಚು ಕಡಿಮೆಗಿಂತ ಹೆಚ್ಚು ಮಹತ್ವದ್ದು ಅನ್ನೋದನ್ನು ನಾನು ಸಂಪೂರ್ಣವಾಗಿ ಒಪ್ಕೊಳ್ತೇನೆ. ಇದರ ಜೊತೆಗೆ ನೀವು 15 ದಿವಸದೊಳಗೆ ಪೇಮೆಂಟ್ ಆಗ್ಬೇಕು ಅನ್ನೋದನ್ನು ತೆಗೆದ್ರೆ 15 ದಿವಸದಾಗ ಆಗ್ಬೇಕು. ಅವ ಆಗಲ್ಲ, ಹಣಕಾಸಿಂದ ಬಹಳ ತೊಂದರೆ ಇರುತ್ತೆ, ಬ್ಯಾಂಕ್ನವ್ರು ಕೊಡಲ್ಲ, ಅಲ್ಲಿ ಸಾಲ ಕೊಡಲ್ಲ, ಇಲ್ಲಿ ಸಾಲ ಕೊಡಲ್ಲ. ಅದಕ್ಕೆ ನೀವು ಅದರ ಜೊತೆಗೆ ಸಮಸ್ಯೆ ಜೊತೆಗೆ ಪರಿಹಾರನೂ ಸೂಚಿಸ್ತಾ ಇದ್ದೀರಿ. 15 ದಿವಸ ಪೇಮೆಂಟ್ ಆಗಲಿಲ್ಲ ಅಂದ್ರೆ ನಮಗೆ ಬಡ್ಡಿ ಹಾಕಿ ಕೊಡ್ರಿ. ಅವ ಬ್ಯಾಂಕ್ನಾಗ ಯಾವಾಗ ನಿಮಗೆ ಕೊಡ್ತಾನ ಅಥವಾ ನಿಮಗೆ ಎಲ್ಲಿಂದ ಹಣ ಬರ್ತೈತಿ ಅದು ಬಂದಾಗ ಬಡ್ಡಿ ಹಾಕಿ ಕೊಡ್ರಿ. ಇದು ಸೊಲ್ಯೂಷನ್ ನೀವೇ ಹೇಳ್ತೀರಿ. ಶುಗರ್ ಕೇನ್ ಕಮಿಷನರೇಟ್ ಅದು ಬೆಳಗಾವಕ್ಕೆ ಆಗ್ಬೇಕಾಗಿತ್ತು. ಈಗಾಗಲೇ ನೀವು ಮಾಡಿರ್ತಕ್ಕಂಥ ವಿನಂತಿಗಳು, ಚರ್ಚೆಗಳು ಮಾಧ್ಯಮದ ಮುಖಾಂತರ ನೋಡಿದ್ದು. ಮಾನ್ಯ DC ಅವರು ಸುಮಾರು 1 ಗಂಟೆಗಳ ಕಾಲ ಅವರು ಹಾಗೂ SP ಗುಳೇದವರು ನನಗೆ ನಿಮ್ಮ ಪ್ಲಸ್ ಪಾಯಿಂಟ್ ಯಾವ್ಯಾವ ನೋಡ್ರಿ ಮಾಡಬೇಕು, ಹೆಂಗಾಗಬೇಕು, ಏನಾಗಬೇಕು ಅನ್ನೋದ್ರ ಬಗ್ಗೆ ತಮ್ಮ ಒತ್ತಡವನ್ನು ಹೇಳೋದಲ್ಲದೆ ಹಲವಾರು ಮಾಹಿತಿಗಳನ್ನು, ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಈ ಶುಗರ್ ಕೇನ್ ಕಮಿಷನರೇಟನ್ನು ವಾಪಸ್ ಅದು ಇಲ್ಲಿ ಸ್ಥಾಪನೆ ಆಗೋದಕ್ಕೆ ಅದನ್ನ ಬರೀ 4 ಮಂದಿನ ಇಟ್ಕೊಂಡು ಮಾಡಿದ್ರೆ ಸಾಲದು. ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸರಂಜಾಮ, ಎಲ್ಲ ಪ್ಯಾರಾಫರ್ನೇಲಿಯಾ, ಎಷ್ಟು ಮಂದಿ ಅಧಿಕಾರಿಗಳು ಬೇಕು, ಎಷ್ಟು ಮಂದಿ ನೌಕರದಾರ ಬೇಕು, ಸಿಬ್ಬಂದಿ ಬೇಕು, ಅದನ್ನ ಮಾಡಬೇಕು ಅನ್ನೋದು ನಿಮ್ದು ವಿಶೇಷವಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಶುಗರ್ ಕೇನ್ ಕಮಿಷನರ್ನ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ. ಫ್ಯಾಕ್ಟ್ರಿ ಮಾಲಕರನ್ನ ಕೇಳ್ಕೊಂಡು ಟ್ರಾನ್ಸ್ಫರ್ ಮಾಡ್ಯಾರ. ಅದಕ್ಕೆ ಅವನ್ನ ವಾಪಸ್ ತರಬೇಕು ಅನ್ನುವಂಥ ನಿಮ್ಮ ಆಲೋಚನೆಯ ಜೊತೆಗೆ ಕರೆಂಟು 7 ತಾಸು ಬದಲಿ 12 ತಾಸು ಕೊಡ್ರಿ ನಮಗೆ ಅಂಥೇಳಿ ಅದನ್ನೂ ಒಂದು ಜೋಡಿಸಿದ್ರಿ. ಅದರ ಜೊತೆಗೆ HNT ಒಳಗೆ ಮೋಸ ಆಗ್ತಾ ಇದೆ. ಅದು 80 ಕಿಲೋಮೀಟರಿಂದ ಬಂದವ್ರಿಗೂ ಅಷ್ಟೇ, 20 ಕಿಲೋಮೀಟರ್ ಬಂದವ್ರಿಗೂ ಅಷ್ಟೇ, ಫ್ಯಾಕ್ಟ್ರಿ ಬಾಜುಕ ಇದ್ದ ಕಬ್ಬು ಓದವ್ರಿಗೂ ಅಷ್ಟೇ. ಅದು ಸರಿಯಾದದ್ದಲ್ಲ, ಅದನ್ನು ನೀವು ಸರಿಪಡಿಸ್ಬೇಕು ಅನ್ನೋದನ್ನು ಹೇಳಿದಿರಿ. ಶುಗರ್ ಕೇನ್ ಆಕ್ಟ್ ಏನೈತಿ
ಅದರೊಳಗೆ ಕೆಲವು ಪ್ರೊವಿಷನ್ ಹೇಳಿದ್ರು ಅವರು, ಅವುಗಳನ್ನು ನೀವು ಸರಿಪಡಿಸ್ತಕ್ಕಂಥದ್ದು, ಅವುಗಳನ್ನು ಅಮಲ್ಬಜಾವಣೆ ಮಾಡಬೇಕು, ಅನುಷ್ಠಾನ ಮಾಡಬೇಕು. ಅದಕ್ಕೆ ಆ ದಿಸೆಯೊಳಗೆ ನೀವು ನಮಗೆ ಕ್ರಮ ತಗೋಬೇಕು ಅನ್ನೋದು. ಅದ್ರ ಜೊತೆಗೆ ಮೊದಲೆಲ್ಲ ಹೇಳಿದ ಹಾಗೆ 3,000 ರೂಪಾಯಿ ಇದ್ದದ್ದನ್ನು 3,200 ರೂಪಾಯಿ ಮಾನ್ಯ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು, ಹಲವಾರು ಕಾರ್ಖಾನೆಯವರು ಮಾತಾಡಿ ಅವ್ರಿಗೆ ಜಿಲ್ಲಾಧಿಕಾರಿಗಳು ಸಾಕಷ್ಟು ಏನು ತಾವು ಹೇಳಬೇಕಾಗಿತ್ತು ಹೇಳಿ 3,200ವರೆಗೆ ಅದು ಬಂದು ಒಂದು ಕಡೆ ನಿಂತದ. ಅದನ್ನು ಅವರು ಡಿಸ್ಪ್ಯೂಟ್ ಮಾಡ್ತಾರೆ, ಯಾಕಂದ್ರೆ ರಿಕವರಿ ಇಲ್ಲ. 11.5 ಇದ್ರೆ ನಾವು 3,200 ಕೊಡ್ಬೋದು, ಅದು 10 ಇದ್ರೆ ಹೆಂಗೆ ಕೊಡೋದು ಅಂತ ಡಿಸ್ಪ್ಯೂಟ್ ಇರ್ಬೋದು. ಅದಿರಲಿ, ರಿಕವರಿ ಬೇಸ್ಡ್ ರೇಟ್ ಕೊಡ್ಬೇಕು ಅಂತಾರೆ. ನೀವು ರಿಕವರಿ ಒಳಗೆ ಮೋಸ ಆಗುತ್ತೆ ಅಂತ ಹೇಳ್ತೀರಿ. ಅದು ಯಾವುದಾದ್ರೂ ಒಂದು ಸತ್ಯ ಇರಲೇಬೇಕು. ಈ ಏನು 8 ವಿಷಯಗಳನ್ನು ನೀವು ಪ್ರಸ್ತಾಪ ಮಾಡಿದ್ರಿ, ಆ ಪ್ರಸ್ತಾಪ ಮಾಡಿರ್ತಕ್ಕಂಥ ಹಿನ್ನೆಲೆ ಒಳಗೆ ನಾನು ನಿಮಗೆ ಇಷ್ಟು ಹೇಳೋದಕ್ಕೆ ಬಯಸ್ತೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನನಗೆ ಫೋನ್ ಮಾಡಿ, ಪಾಟೀಲ್ ರೈತರು ಅಲ್ಲಿ ಹೋರಾಟದೊಳಗೆ ತೊಡಗಿದ್ದಾರೆ, ಕಬ್ಬು ಬೆಳೆಗಾರರು, ಇವ್ರು ಯಾರು ರಾಜಕೀಯವಾಗಿ ಹೋರಾಟ ಮಾಡ್ತಕ್ಕಂಥವರು ಅನ್ನೋದನ್ನ ಯಾರು ಇಲ್ಲಿವರೆಗೆ ತಪ್ಪಿಸಿ ಹೇಳಕ್ ಹೋಗಿಲ್ಲ. ಯಾಕಂದ್ರೆ ರಾಜಕೀಯೇತರವಾಗಿ ತಾವು ರೈತರ ಕಲ್ಯಾಣಕ್ಕಾಗಿ, ನಿಮ್ಮ ನೋವಿಗಾಗಿ ನೀವು ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದೀರಿ. ನಿಮ್ಮ ಹೋರಾಟದ ಈ ಸಂದರ್ಭದೊಳಗೆ ರಾಜ್ಯ ಸರ್ಕಾರದ ಪರವಾಗಿ ಪಾಟೀಲರ ನೀವು ಹೋಗ್ಬೇಕು, ಹೋಗಿ ಆ ರೈತರನ್ನ ಭೇಟಿಯಾಗ್ರಿ, ರೈತ ನಾಯಕರನ್ನ ಭೇಟಿಯಾಗ್ರಿ, ಅವ್ರ ಜೊತೆಗೆ ಮಾತನಾಡ್ರಿ, ಚರ್ಚೆ ಮಾಡ್ರಿ. ಅಲ್ಲೇ ನೀವೇ ಕುತ್ಕೊಂಡು ಬಗೆಹರಿಸೋ ಸಾಧ್ಯ ಇದ್ರೆ ಅಲ್ಲೇ ಕುತ್ಕೊಂಡು ಬಗೆಹರಿಸ್ರಿ ಅನ್ನುವಷ್ಟರ ಮಟ್ಟಿಗೆ ನನಗೆ ಅವರು ಸೂಚನೆ ಕೊಟ್ಟು ಇಲ್ಲಿ ಕಳಿಸಿದ್ರು. ಇಲ್ಲಿ ಬಂದ ಮೇಲೆ ನೀವೆಲ್ಲ ಆಲೋಚನೆಗಳನ್ನ ನೋಡಿದಾಗ, ಯಾಕಂದ್ರೆ ನಿಮ್ದು ಬರೀ ಆ ರೇಟಿಂದ ಮಾತ್ರ ಇಲ್ಲ, ಅಲ್ಲೊಂದು 3,200 ಆಗಿತ್ತು, 3,100 ಆಗಿತ್ತು, 10 ರೂಪಾಯಿ 50 ರೂಪಾಯಿ ಹೆಚ್ಚರಾಗ್ಲಿ ಕಡಿಮೆ ಆಗಲಿ, ಇದಕ್ಕೊಬ್ಬರಿ ಅದಕ್ಕೊಬ್ಬರಿ ಅಂತೇಳಿ ಚರ್ಚೆ ಮಾಡಿ ಮುಗಿಸುವ ವಿಷಯ ಇದಾಗಿಲ್ಲ. ಆದ್ರೆ ಒಂದು ಮಾತು ಚಿನ್ನಪ್ಪ ಪೂಜಾರ್ ಅವ್ರು ಹೇಳಿದ್ರು. ಏನ್ ಹೇಳಿದ್ರು? 1 ದಿವಸ 2 ದಿವಸದಾಗ, ಅಂದ್ರೆ ಸರ್ಕಾರದಾಗ ಒಮ್ಮೊಮ್ಮೆ ಒಂದು 15 ದಿವಸ ಟೈಮ್ ಕೊಡ್ರಿ ಅಂತೇಳಿ ನಾವು 15 ದಿವಸ ಆದ್ಮೇಲೆ ಇಲ್ಲ ನೀವರ ನಾನು ಪಾರಿರ್ತೀರಿ, ಇಲ್ಲ ನಾವರ ನಾನು ಪಾರಿರ್ತೀವಿ, ಹಂಗಾಗಿ ಅವನ ಮುಂದೆ ಹೋಗ್ಕೊಂತ ಹೋಗ್ತಿರ್ತಾವ. ಅದಕ್ಕೆ ಹೇಳಿದ್ರು 1 ದಿವಸ 2 ದಿವಸದಾಗ ನಮ್ಗೆ ಇದನ್ನ ಬಗೆಹರಿಬೇಕು. ನಾನು ಪೂರ್ಣ ಹೋಗ್ತೇನೆ, ಅದಕ್ಕೆ ಪೂರ್ಣ ಸಹಮತಿ ಐತಿ. 1 ದಿವಸ 2 ದಿವಸ ನಾನು ಈಗೇನೇ 8 ವಿಷಯಗಳನ್ನು ಮಾಡಿದ್ರಿ, 8 ವಿಷಯಗಳ ಪ್ಯಾಕೇಜ್ ನಿಮ್ದು. ನಿಮ್ಮ ಡಿಮಾಂಡು 8 ಅಂಶಗಳು, ಒಂದು ಅಂಶ ಅಲ್ಲ. ಈ 8 ಅಂಶಗಳ ಬಗ್ಗೆ ಇದು ಒಬ್ಬರ ನಿರ್ಣಯ ತಗೊಳ್ಳುವಂತಹದ್ದಂತೂ ಅಲ್ಲ. ಬರೀ ಮುಖ್ಯಮಂತ್ರಿಗಳ ಹತ್ರ ಹೋಗಿ ನೀವು ನಾಳೆ ಮುಂಜಾನೆ ಮಾತಾಡಿ ನಮಗೆ ತಿರುಗಿ ಹೇಳ್ರಿ ಅಂತಂದ್ರೆ ಅದು ಆಗೋದಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಮ ಜೊತೆಗೆ ಮಾತಾಡ್ಬೇಕು, ನಿಮ್ಮ ಜೊತೆಗೆ ಮಾತಾಡಿ ನಿಮಗೆ ನೇರವಾಗಿ ಏನು ನಿಮ್ಮ ಕಬ್ಬಿಗೆ ಬೆಲೆ ಕೊಡ್ಬೇಕಾಗಿರ್ತಕ್ಕಂಥ ಕಾರ್ಖಾನೆಯವರು ಅದಾರಲ್ಲ ಅವ್ರ ಜೊತೆಗೆ ಮಾತಾಡಬೇಕು. ಅಷ್ಟೇ ಅಲ್ಲ, FRP, MSP, ಶುಗರ್ ರೇಟು, ಇದರ ಸಲುವಾಗಿ ನಾವು ಕೇಂದ್ರ ಸರ್ಕಾರಕ್ಕೆ ಏನು ಮಾಡ್ತೇವೆ ರಾಜ್ಯ ಸರ್ಕಾರವಾಗಿ ಆ ನಿರ್ಣಯನ ನಾವು ಮಾಡಬೇಕು. ಅದರ ಜೊತೆಗೇನೆ ಹಲವಾರು ಕಾನೂನುಗಳನ್ನು ಅನುಷ್ಠಾನ ಮಾಡೋದು ಹೇಳಿದ್ರಿ, ಕಮಿಷನರೇಟ್ ಅನ್ನ ಸ್ಟ್ರೆಂಥನ್ ಮಾಡೋದು ಹೇಳಿದ್ರಿ. ಈ 8 ಅಂಶಗಳ ಬಗ್ಗೆ ನಾನು ನಿಮಗೆ ಒಂದು ಭರವಸೆಯನ್ನ ಕೊಡ್ತೀನಿ. ಸರ್ಕಾರದ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ನಾಳೆ ಮುಂಜಾನೆ ನಾನು ತಲುಪಿದ ತಕ್ಷಣ ಅವ್ರಿಗೆ ಮಾತನಾಡಿ, ನಾಳೆ ಸಾಯಂಕಾಲನೋ ಅಥವಾ ಇವತ್ತು ಫೋನ್ಯಾಗ ಮಾತಾಡಿದೆ ಅಂದ್ರೆ ನಾಳೆ ಸಾಯಂಕಾಲನೋ ಅಥವಾ ನಾಡ್ದನೋ ನೀವು ಯಾರ 10 ಮಂದಿ ಬರ್ರಿ, ನೀವು ಯಾರ 10 ಮಂದಿ ಬರ್ರಿ, ನೀವು ಯಾರ 10 ಮಂದಿ ಬರ್ರಿ, ಇಲ್ಲ 20 ಮಂದಿ ಬರ್ರಿ. ನಿಮ್ಮನ್ನ ಮುಖ್ಯಮಂತ್ರಿಗಳನ್ನ ಯಾರು ಸುಮ್ಮನೆ ಕೇಳಾಕತ್ತಿರೋ
ಅಲ್ರು ಆಗ ಏನ್ ಹೇಳಿದಿನ ಈಗ ಅವ್ರ ಕರ್ತವ್ಯ ಐತೆ ಸರ್ಕಾರದ ಅವ್ರ ಮುಖ್ಯಮಂತ್ರಿ ಅವ್ರು ಕಳಿಸ್ಯಾರು ಅವ್ರು ಬಂದಾರ ಕೇಳ್ರಿ ಇಲ್ಲಿ ಯಾರು ಹೊಂಟಿಲ್ಲ ಅವ್ರಿಗೇನು ವಿಷಯ ಕೊಡ್ಬೇಕಾಗೈತಿ ನಾವು ಕೊಡ್ತೀವ ಅವ್ರ ಮಾತಾಡಕ್ಕಾರ ಅವಕಾಶ ಕೊಡ್ರಿ ಅಲ್ಲೋ ಹೇಳಿನ ನೀವು ಅವ್ರಿಗೆ ಏನ್ರಿ ಅಂದ್ರೆ ನಮ್ಮನ್ ಚಪ್ಪಲಿ ಬಡ್ದಂಗ ಆಕೈತಿ ಹೇಳಿ ಸಮಾಧಾನ ಇಲ್ಲ ಸುಮ್ಕೊಂಡ್ರು ಹೊಂಟಾರ್ಯಾರ ಅವ್ರು ಹೇಳಿದ್ದೆ ಅವ್ರಿಗೆ ಏನ್ ಆಗ್ಬೇಕು ಅಂತ ಹೇಳಿದ್ವು ಯಾಕಂದ್ರೆ ನಮ್ಗ್ ಕಾರ್ಖಾನೆಗಳು ಕೂಡ ಚಾಲೂ ಆಗ್ಬೇಕಾಗೈತಿ ಸಾಹೇಬ್ರ ಕಾರ್ಖಾನೆಗಳು ಕೂಡ ನಮಗ ಚಾಲೂ ಆಗ್ಬೇಕಾಗೈತೆ ನಾವು ಅದ್ರ ಸಂಬಂಧ ನೀವ ಲೇಟ್ ಮಾಡಕ್ ಮಾಡಿಲ್ಲ ಈಗ ಉಳಿದು ಸೇತುವೆ ಅವ ಇವ ಏನು ಗೂಡು ಇವೆಲ್ಲ ವ್ಯವಹಾರ ಅದಾವಲ್ಲ ನೆಕ್ಸ್ಟ್ ನೋಡ್ರಿ ಈ ಕಾರ್ಖಾನೆ ಮಾಲೀಕರದ ತಮ್ಮ ಪರಿಹಾರದ ಬಾಯ್ ಮಾಡ್ಬಿಡ್ತಾರ ಈಗ ಕಾರ್ಖಾನೆ ಮಾಲೀಕರದ ಏನ್ ನಮಗ ರೇಟ್ ಫೈನಲ್ ಆಗ್ತೈತಿ ಇಲ್ಲ ಅವ್ರು 3200 ರೂಪಾಯಿ ಕೊಡ್ತಾರಂದ್ರೆ ನೀವ ಇದಕ್ಕೇನು ಭರಿಸ್ತೀರಿ ನಾನು 1000 ರೂಪಾಯಿ ಬೇಡಿಕೆ ಇಟ್ಟನ ನಾನು ಅಧಿವೇಶನದಾಗ ಹೋರಾಟ ಮಾಡ್ಬೇಕಂತೇಳಿ ನಮ್ಮ ಶಶಿಕಾಂತ್ ಗುರೂಜಿ ಅವ್ರು ನಾವು ನಿರ್ಣಯ ಮಾಡಿದ್ದು ಈಗ ಬೇಡ ಆಯ್ತಾ ಈಗ ಇಲ್ರಿ ಸರ್ ನಾನು ಏನ್ ಹೇಳ್ತಾರ ಇವ್ರು ಕನ್ಫ್ಯೂಸ್ ಆಕಾರ ರೈತರ ನಾವ ಮುಖ್ಯಮಂತ್ರಿ ಅವ್ರ ಕಡೆ ನೀವು ನಿಯೋಗನ ಒಯ್ಯತ್ರಿ ಇದೆಲ್ಲ ಸರಿ ಐತ್ರಿ ಈಗೆಲ್ಲ ಪಾಯಿಂಟ್ಗಳನ್ನ ಕೊಟ್ಟಿದ್ರಿ ಈಗ ಟೈಮಿಂಗ್ ಇದಕ್ಕೆ ಭಾಳ ಲೇಟ್ ಆಕತ್ರಿ ನಮಗೇನತ್ರಿ ನೀವು ತಕ್ಷಣ ಈ ಕಾರ್ಖಾನೆ ಅವ್ರದ ಬಗೆಹರಿಸ್ರಿ ಇಲ್ಲ ಸರ್ಕಾರದವ್ರು ನೀವು ನಮಗೆ ಹಣ ಕೊಡ್ತಿರೋ ಒಂದು ಪರಿಹಾರನ ಘೋಷಣೆ ಮಾಡಿರಪ್ಪ ಅಂತಂದ್ರ ನಾವ ನಾಳೆ ನೀವು ಹೇಳ್ರಿ ನಾಳೆ ಸಾಯಂಕಾಲ ಒಳಗಾಗಿ ಅದು ಲೇಟ್ ಮಾಡ್ಬೇಡ್ರಿ 4 ಗಂಟೆಗೆ ಮತ್ತೆ ನಾವು ಮುಂದಿನ ತಯಾರಿ ಹೆಂಗ ಸ್ಟೇಟ್ಮೆಂಟ್ ಕೊಡ್ಕೋತಿರ್ಬೇಕ್ರಿ ಮತ್ತು ನಾವು ಲಾಸ್ಟ್ ಆಗಲಿಲ್ಲ ಅಂದ್ರೆ 7 ತಾರೀಕು ನಾಳೆ ನಾಡ್ದ ಸರ್ ನಿಮ್ಗೆ 4-5 ದಿವಸ ಟೈಮಿಂಗ್ ಹೋದ್ರೆ ಆಗೋ ಪರಿಸ್ಥಿತಿ ಇಲ್ಲ ನೀವು ನಾಳೆ ಎಂಥ ಪರಿಸ್ಥಿತಿ ಐತಿದ್ರು ನಾಳೆ ಮಧ್ಯಾಹ್ನ ಒಳಗಾಗಿ ಒಂದು ಒಳ್ಳೆ ನಿರ್ಣಯನ ಏನ್ರ ಇದೆ ಈಗ ಉಳಿದ ವಿಷಯ ಎಲ್ಲ ನಾವು ನಿಮ್ಮ ಕೂತು ಆಮೇಲೆ ಒಂದು 20 ಮಂದಿ ಮುಖಂಡರು ಕೂಡಿ ನಾವು ಮೀಟಿಂಗ್ ಮಾಡೋಣ ಸರ್ ಅದೇನು ತೊಂದರೆ ಇಲ್ಲ ಅದನ್ನ ಲೇಟ್ ಮಾಡಿ ಇದು ಕಾರ್ಖಾನೆ ಚಾಲೂ ಆಗ್ತಕ್ಕಂಥ ಮಾಲಕರ ವ್ಯವಹಾರ ಸರ್ಕಾರ ಪರಿಹಾರ ಘೋಷಣೆ ಮಾಡ್ತಕ್ಕಂಥ ವ್ಯವಹಾರ ಇಷ್ಟರಿ ಹೇಳ್ರಿ ಉಳಿದೇನೆ ಸರ್ ನೀವು 4 ದಿವಸ ಬಿಟ್ಟು ಕಾರ್ಖಾನೆ ಎಲ್ಲ ಚಾಲೂ ಮಾಡಿಸಿ ಸುಭಾಷ್ ಕಕ್ಕ ಇಲ್ಲಿ ಮಾತಾಡ್ಸಿ ವಿಷಯ ಹೇಳತ್ತೇನ್ರಿ ಅದಕ್ಕಾಗಿ ದಯವಿಟ್ಟು ಲೇಟ್ ಮಾಡಬೇಡ್ರಿ ಅದನ್ನೊಂದು ಸಂದೇಶ ಲೇಟ್ ಮಾಡೋ ಪ್ರಶ್ನೆ ಇಲ್ಲ ಅದಕ್ಕೆ ಒತ್ತು ಹೇಳಿದೆ ನಾನು ದಿವಸ 2 ದಿವಸ ಅಂತ ಹೇಳಿದ್ರಿ ಈಗಾಗಲೇ ಸಮಯ 8 ಗಂಟೆ ಆಗಕ್ಕೆ ಬಂದಿದ್ದು 7 ಗಂಟೆ ಆಗಕ್ಕೆ ಬಂದದು 8 ಗಂಟೆ ಆಗಕ್ಕೆ ಬಂದಿದ್ದು ಅದಕ್ಕೆ ನಾಳೆನೇ ಮೀಟಿಂಗ್ ಮಾಡೋದು ನಾಳೆ ಸಾಯಂಕಾಲ ಮೀಟಿಂಗ್ ಮಾಡ್ಸಕ್ ನಾ ತಯಾರಿ ನಾಳೆ ಸಾಯಂಕಾಲ 6 ಗಂಟೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಮೊದಲನೇ ರೈತರ ಮೀಟಿಂಗ್ ನಂತರ ನೀವು ಅವತ್ತು ಇರಬೇಕಾಗಿತ್ತು 7ನೇ ತಾರೀಕು ಮುಂಜಾನೆ ಕಾರ್ಖಾನೆಯವ್ರದ್ದು ಮೀಟಿಂಗ್ ಅದ್ರ ಜೊತೆಗೇನೆ ಮತ್ತೆ ಏನು ಅಧಿಕಾರಿಗಳ ಮೀಟಿಂಗ್ ಆಗ್ಬೇಕು ನಿಮ್ಮ ಜಿಲ್ಲಾಧಿಕಾರಿಗಳ ವರದಿ ಏನು ನಿಮ್ಮ SP ವರದಿ ಏನು ಅವೆಲ್ಲನೂ ಪಡೆದುಕೊಂಡು 7ನೇ ತಾರೀಕು 2 ಗಂಟೆಯೊಳಗ ನಿಮಗೆ ಸರ್ಕಾರದ ನಿರ್ಣಯ ಆದಷ್ಟು ರೈತ ಪರವಾಗಿರ್ತಕ್ಕಂಥ ನಿರ್ಣಯ ಮಾಡೋದಕ್ಕೆ ನಾವು ನಿರ್ಣಯ 6ನೇ ತಾರೀಕು ಅಂದ್ರೆ ನಾಳೆ 7ನೇ ತಾರೀಕು ನಾಡಿದ್ದು 2 ಗಂಟೆ ಒಳಗ ನಿಮಗೇನು ನಿರ್ಣಯ ನಾವು ಸರ್ಕಾರದವರು ಕೊಡೋದಕ್ಕೆ ಸಾಧ್ಯ ನಾವು ಸರ್ಕಾರದವರು ಹೇಗೆ ರೈತರ ಜೊತೆಗೆ ರೈತರ ಕಣ್ಣ ಹಿಂದೆ ನಿಲ್ಲೋದಕ್ಕೆ ಬರ್ತೀವಿ ಅನ್ನೋದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ನಮ್ಮ ನಿರ್ಣಯದಿಂದ ಕೊಡ್ತೀವಿ ಅದಕ್ಕೆ ನೀವು ಎಷ್ಟು ಮಂದಿ ಬರ್ತೀರಿ 10 ಮಂದಿ ಅಂದ್ರೆ 10 ಮಂದಿ 20 ಮಂದಿ ಕೇಳತ್ತಾರ ನೀವು ಯಾರು ಹೊಂಟಿದಾರೋ ಯಾಕೆ ಕೇಳತ್ತೀರ ಅವ್ರದ ಕರ್ತವ್ಯ ಐತೆ ಸರ್ಕಾರದ ಕರ್ತವ್ಯದ ನೋಡು ದೊಡ್ಡ ವ್ಯವಹಾರ ಬಂದ್ರ ಮುಖ್ಯಮಂತ್ರಿ ಅವ್ರ ಜೊತೆ ಡಿಸ್ಕಷನ್ ಮಾಡಿ ಈ ಕಾರ್ಖಾನೆ ವ್ಯವಹಾರ ಬೇರೆ ಐತೆ ಇದು ಕಾರ್ಖಾನೆಯವರ ವ್ಯವಹಾರ ಮುಖ್ಯಮಂತ್ರಿ ಕೂಡ ಬಗೆಹರಿಸಿದಂತ ವ್ಯವಹಾರ ಐತದ ಅದು ನಾವು ತಗೊಂಡು 200 ರೂಪಾಯಿ ಮುಖ್ಯಮಂತ್ರಿ ಕೊಡ್ಸಿದೀನಿ ನಾವ ಹೋರಾಟ ಮಾಡಿದ್ವು ರೈತ ದೇವರುಗಳು ನೀವೆಲ್ಲ ಬಂದ್ರಿ ಜಿಲ್ಲಾಧಿಕಾರಿ SP ಅವರು ಗುತ್ತೇದಾರು ಅದಕ್ಕೆ ಹೋರಾಟ ಆಗೈತೆ ಮುಖ್ಯಮಂತ್ರಿ ಅವರು ಬಂದು ನಿರ್ಧಾರ ಮಾಡಿಲ್ಲ ಕಾರ್ಖಾನೆ ಶುಗರ್ ಯಾರು ಶಿವಾನಂದ ಪಾಟೀಲ್ ಸಾಹೇಬ್ ಕೂಡ ಮಾತಾಡಿಲ್ಲ ಈಗ ಅವ್ರು ಹೇಳತ್ತು ನಾ ಏನ್ ಹೇಳತ್ತನು ಕಾರ್ಖಾನೆ ಅವ್ರು ರೊಕ್ಕ ಕೊಡ್ತಾರೆ ಸರ ತಾವು ಪರಿಹಾರನ ನಾಳಿಂದ್ರನ ನಮಗ್ ಒಂದ ವಿಷಯ ಸರ ನಮ್ಗ ನಮ್ ಬೇಡಿಕೆ ಐತ್ರಿ ಕಾರ್ಖಾನೆ ಅವ್ರು 3400 ಬಂದಿರ್ತದೋ ಅವ್ರು 200 ಬಂದಿರ್ತಾರ ಅವ್ರೇನ್ ಕಮಿಟ್ಮೆಂಟ್ ಮಾಡ್ತಾರೋ ಅದೇನ್ ನಡೆದೈತಿ ಅವ್ರು ಒಟ್ಟ ಕೊಡುದಿಲ್ಲ ಅಂದ್ರೂ ಕೂಡ ನೀವೇ ಕೊಡ್ಬೇಕಾಗ್ತೈತಿ ಅಲ್ರಿ ಒಂದ್ ಟಣಿಗೆ 1000 ರೂಪಾಯಿ ಕೇಳಿದ್ವಿ ನಾವು ಅದನ್ನ ನೀವು CM ಅವ್ರ ಜೊತೆ ಮಾಡಿ ಅದನ್ನ ನಾಳೆ ಮಧ್ಯಾಹ್ನ ಸಾಯಂಕಾಲ ಒಳಗಾಗಿ ಅಲ್ಲಿಂದ ನೀವು ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ನಮಗದ ಒಪ್ಪಿಗೆ ಇದ್ರೆ ತೊಂದರೆ ಇಲ್ಲ ಅಲ್ಲ ನೀವು ನೋಡಿ ನಿಮ್ಮನ್ನ ಅವ್ರ ಜೊತೆಗೆ ಕುಂಡಿರ್ತೇನೆ ನಾನು ಕುಂಡಿರ್ತೇನೆ ನಿಮ್ಮ ವಕೀಲನಾಗಿ ಕುಂಡಿರ್ತೇನೆ
ನೀವು ಏನು ಈ ಸಂದರ್ಭದಲ್ಲಿ ಚರ್ಚೆ ಮಾಡಿದ್ದೀರಿ ಅದನ್ನು ಸಂಪೂರ್ಣವಾಗಿ ಹೇಳ್ತೀನಿ. ಅವ್ರ ಜೊತೆಗೆ ನೀವೇನು ನಿಮ್ಮ ಡಿಮಾಂಡ್ ಇಡೋದೈತಿ, ಬೇಡಿಕೆ ಇಡೋದೈತಿ, ನೀವು ಹೇಳೋದೈತಿ, ಹೇಳ್ತೀರಿ, ಚರ್ಚೆ ಮಾಡ್ತೀವಿ. ನಿಮ್ಮ ಕೂಡ ಚರ್ಚೆ ಮಾಡಿದ್ಮೇಲೆ ಫ್ಯಾಕ್ಟರಿ ಕೂಡ ಚರ್ಚೆ ಮಾಡ್ತೀವಿ. ಚರ್ಚೆ ಹಿನ್ನೆಲೆಯೊಳಗೆ ಏನಾರ ಒಂದು ನಿಮ್ಮ ಪರವಾಗಿರ್ತಕ್ಕಂಥ ನಿರ್ಣಯ ಹೊರಹೊಮ್ಮುತ್ತದೆ. ಅದಕ್ಕೆ ರೈತ ಬಂಧುಗಳಿಗೆ ಇಷ್ಟೇ ಹೇಳ್ತೀನಿ, ತಾವು ಶಾಂತ ರೀತಿಯಿಂದ ಬನ್ನಿ, ಕೂತ್ಕೊಳ್ಳಿ. ಮುಖ್ಯಮಂತ್ರಿಗಳು ನಿಮಗೆ ಏನು ಹೇಳ್ತಾರೆ, ಏನ್ ಕೇಳ್ತಾರೆ, ಸರ್ಕಾರ ಏನ್ ಮಾಡ್ತದೆ ಅನ್ನೋದ್ರ ಬಗ್ಗೆ ಸ್ಪಷ್ಟೀಕರಣವನ್ನ ನಾವು ಕೊಡ್ತೀವಿ. ಅನುಕೂಲ ಆಗುವುದನ್ನ ಮಾಡೋದಕ್ಕೆ ಸರ್ಕಾರ ಬಾಯ್ ಮಾಡ್ಬೇಡ್ರಿ ಸಾಹೇಬ್ರ. ಪಾಪ ಅವ್ರ ಕರ್ತವ್ಯ ಏನ್ ಮುಖ್ಯಮಂತ್ರಿ ಅವ್ರು ಹೇಳಿ ಕಳಿಸ್ಯಾರ ಅದ್ರ ಪ್ರಕಾರ ಅವ್ರ ಜವಾಬ್ದಾರಿ ಮಾತಾಡತ್ತಾರ. ನಾನೇನ್ ಹೇಳ್ತೀನಿ ಸರ, ಈಗ ವಿಠ್ಠಲ ಅರಬಾವಿ ಅನ್ನುವಂತವ 2000 ತಡಿ, ಯಾರು ಬಾಯಿ ಮಾಡ್ಬೇಡ್ರಿ. ಈಗ ನಾವ್ ಯಾರು ಹೊಂಟಿಲ್ಲ. ನಾನು ಹೋಗ್ಬೇಕಂದ್ರೆ ನಿಮ್ನೆಲ್ಲ ವಿಶ್ವಾಸ ತಗೊಂಡ ನಮ್ಮ ಎಲ್ಲಾ ಕಬ್ಬು ಬೆಳೆಗಾರ 1000 ಟನ್ ಬೆಳಿತಕ್ಕಂಥವ್ರು ನಾಳೆ ಬೆಳಿಗ್ಗೆ ಮುಂಜಾನೆ ಮತ್ತೆ 10 ಗಂಟೆಗೆ 1000 ಮಂದಿ ಕೂಡಿ ಲೀಡರ್ಗಳು ನಿರ್ಣಯ ಮಾಡಿ ಹೋಗುದಪ್ಪ ಅಂದ್ರೆ ಹೋಗುದ, ಇಲ್ಲ ಅಂದ್ರೆ ನಿಮ್ಮ ಜೋಡಿ ಜಾತ್ರೆ ಚಾಲು ಅಂದ್ರೆ ಚಾಲು. ಯಾರು ಚಿಂತೆ ಮಾಡ್ಬೇಕಾಗಿಲ್ಲ. ಅದಕ್ಕೆ ನಂದೇನ್ ಸರ, ಕಾರ್ಖಾನೆಯವರ ನಾವು 3200 ರೂಪಾಯಿ ಚಿಕ್ ಕೊಡಕ್ ಆಗೋದಿಲ್ಲ, ಕೊಡ್ತಾರೋ ಅದು ವಿಷಯ ಕಟಾಪ್ ಬಂದ. DC ಅವರು ಹೇಳಿದ ಪ್ರಕಾರ, SP ಅವರು ಹೇಳಿದ ಪ್ರಕಾರ ನಮಗ್ ₹1 ಕೂಡ ಕಾರ್ಖಾನೆಯವ್ರು ಕೊಡುದಿಲ್ಲ ಅಂದಾರಂತೇಳಿ ಅವ್ರು ನಮ್ಗೆ ಕ್ಲಿಯರ್ ಆಗಿ ಇಲ್ಲಿವರೆಗೂ ಕೂಡ ಪೊಸಿಷನ್ ಆ ರೀತಿ ಒಳಗೆ ನಮಗೆ ಹೇಳಿದಾರೆ. ನಾನು ಇದಕ್ಕೆ ನಿಮ್ಗೆ ಹೇಳಿಲ್ರ. ಹಾ, ಈಗ ಕಾರ್ಖಾನೆಯವ್ರು ಕೊಡ್ಲಿಲ್ಲ ಅಂತ ತಿಳ್ಕೊರಿ. ನಾವೇನ್ ಕೇಳತ್ತು, 1 ಟನ್ ಕಬ್ಬಿ ಗೌರ್ಮೆಂಟ್ಗೆ ಇಷ್ಟ ಹೋಗ್ತೈತಿ. ವಿಠ್ಠಲ ಅರಬಾವಿ ಅವ್ರ ಅದು 3 ದಿವಸ ಅವ್ರ ರಾತ್ರಿ ಆಗಲಿ ₹350 ಸರ್ಕಾರ ಕೊಟ್ಟದ ಅವಾಗ. ಈ ಸಲ ನಮಗೊಂದು ₹1000 ಬೇಡಿಕೆ ಐತೆ. ನಾವೇನ್ ಹೇಳತ್ತು, ತಡ್ರಿಪ್ಪ. ಈಗ ದಯವಿಟ್ಟು ಸರ್ ನಮ್ದು ಏನತ್ತಿ, ನಾನು ಮುಖ್ಯಮಂತ್ರಿ ಅವ್ರ ಮನೆ ಬೆಳಗಾವ್ ಬಂದಿರ. ಬೆಳಗಾವ್ ಮುಖ್ಯಮಂತ್ರಿ ಅವ್ರು ಬಂದಾಗ ನಾನೇನ್ ಹೇಳ್ರಿ, ಮುಖ್ಯಮಂತ್ರಿ ಅವರ ಇವತ್ತು ನೀವು ಹೆಂಗ್ ಗ್ಯಾರಂಟಿಗಳು ಮಾಡಿರ್ಲಿಲ್ಲ. ಈಗ 2000 ಹೆಣ್ಮಕ್ಳಿಗೆ ಮತ್ ಬಸ್ ಫ್ರೀ ಮತ್ತೊಂದೇನು ನಾವ ಕಬ್ಬ ರಕ್ತ ಬೆವರ ಸುರಿಸ್ಬಿಡ್ತು. ನಮ್ಮದಿಂದ ಮೂಲದಿಂದ ಸರ್ಕಾರಕ್ಕೆ ಲಾಭ ಐತಿ, ಕೇಂದ್ರ ಸರ್ಕಾರಕ್ಕೆ ಲಾಭ ಐತಿ. ದಯವಿಟ್ಟು ವರ್ಷಕ್ಕೆ 10,000 ಕೋಟಿ ರೂಪಾಯಿ ಕಬ್ಬು ಬೆಳೆಗಾರ ಯಾಕಂದ್ರೆ ಇಲ್ಲ 4,500 ರೂಪಾಯಿ ಲೆಕ್ಕ ಪ್ರಕಾರ 60,000 ಕೋಟಿ ರೂಪಾಯಿ ಲೆಕ್ಕದ ನಮ್ಮವ್ರು ಹೇಳ್ತಾರೆ. ಅದು ಏನಾಯ್ತು ಅದೆಲ್ಲ ತಾವು ತನಿಖೆ ಮಾಡ್ತೀರಿ. ಅದ್ರೊಳಗೆ ನಮ್ಗೆ 10,000 ಕೋಟಿ ರೂಪಾಯಿ ಪ್ಯಾಕೇಜ್ ಇಲ್ರಿ ಸಾಹೇಬ್ರ. ಕೈ ಮುಗಿತು ಅಂತೇಳಿ ನಾನು ಸುಮಾರು 15 ದಿವಸದಿಂದ ಇಲ್ಲಿ ಬಂದಾಗ ಮುಖ್ಯಮಂತ್ರಿ ಅವರಿಗೆ ಸಾಹೇಬ್ರೆಲ್ಲರೂ ಕೂಡ ಇದ್ದಾಗ ಅವ್ರಿಗೆ ಮನವರಿಕೆ ಮಾಡಿ ಕೊಟ್ಟದ್ರಲ್ಲಿ ಮುಂದೆ ಪರಿಸ್ಥಿತಿ ಬರ್ತೈತೆ. ಇದೇ ವಿಷಯ ಇಟ್ಕೊಂಡ ತಾವು ನಾ ಏನಂತಂದ್ರಿ, ಇದು ಒಂದೇ ಡಿಸ್ಕಷನ್ ಕ್ಲಿಯರ್ ಮಾಡ್ರಿ. ಉಳಿದ ಡಿಸ್ಕಷನ್ ಸಂಬಂಧ ಏನೈತ್ರಿ, ಈ ಕಾರ್ಖಾನೆ ಅವ್ರದಂತೂ ಅದ್ರ ಬದಲು ನೀವು ಜವಾಬ್ದಾರಿ ಪರಿಹಾರ ಘೋಷಣೆ ಮಾಡ್ರ. ಅವ್ರೇನೈತಿ ಕಾರ್ಖಾನೆ ಚಲೋ ಮಾಡ್ಕೊಳ್ಳಿ, ಏನ್ ತೊಂದರೆ ಇಲ್ಲ. ಯಾಕಂದ್ರೆ ಅವ್ರು ಕೊಡೋದಿಲ್ಲ ಮತ್ತೆ ನಾವು ಕಬ್ಬು ಉಳಿಸ್ಕೊಂಡು ಪರಿಸ್ಥಿತಿ ಇಲ್ಲ. ಅವ್ರು ನೋಡ್ಕೊಳಕ್ ಈ ರೈತ ದೇವರುಗಳು ರೆಡಿ ಅದಾರ, ನನಗೆ ಸಂಬಂಧ ಇಲ್ಲ. ಅವ್ರೆಲ್ಲ ತೀರ್ಮಾನ ಮಾಡ್ಯಾರ. ಕಾರ್ಖಾನೆ ಅವ್ರು 8 ಮಂಡಲರು 4-5 ವರ್ಷ ಮೋಸ ಮಾಡ್ಯಾರು. ಬರೀ 200 ಕೊಟ್ರು, ಇನ್ನ 200 ಕೊಡ್ಲಿಲ್ಲ ಅನ್ನೋದು ಇವ್ರಿಗೆಲ್ಲ ಗೊತ್ತಾಗ್ಬಿಟ್ಟೈತಿ. ಈಗ ಅದು ಬೇರೆ ವ್ಯವಹಾರ. ಯಾಕಂದ್ರೆ ಅವ್ರ ಮೋಸ ಮಾಡೋ ಕಂಪನಿ ಅನ್ನೋದು ಪಕ್ಕಾ ಗೊತ್ತಾಗೈತಿ. ಯಾಕಂದ್ರೆ ಮತ್ತೊಂದು ಕಾರ್ಖಾನೆ ಕಟ್ಟಕ್ ರೊಕ್ಕ ಇರ್ತೈತಿ. ಈ ಕಬ್ಬು ಬೆಳೆಗಾರಿಗೆ ಇನ್ನು ₹200 ಅಂದ್ರೆ ಎಷ್ಟ್ರಿ? ನಮ್ಮ ಬೆಳಗಾವಿ ಜಿಲ್ಲೆಗೆ ಎಷ್ಟ? ಈಗ ₹200 ಅಂದ್ರೆ 800 ಅಂದ್ರೆ 1000 ಕೋಟಿ ರೂಪಾಯಿ ತಿಳ್ಕೊರಿ. ಅವ್ರಿಗೆ ಇನ್ನೊಂದು 800 ಕೋಟಿ ರೂಪಾಯಿ. ಸರ್ 1 ಟನ್ ಕಬ್ಬು ಕಾಟ ಹೊಡೆದ್ರೆ ಅವ್ರಿಗೆ ಉತ್ಪಾದನೆ ಎಷ್ಟು ಉಳಿದೈತಿ ಹೇಳ್ತೀನಿ ಕೇಳ್ರಿ. 1 ಟನ್ ಕಾಟ ಇದ್ರೆ ಅಣ್ಣ ಏನ್ ಕೇಳತ್ತೆ ತೆಲಿಗೆ ಮಾತಾಡ, ಏನ್ ಮಾತಾಡತ್ತೆ, ಏನ್ ಮಾತಾಡ್ತಿ ನಿನಗ? ಅಲ್ಲೋ ನಾ ಏನ್ ಹೇಳ್ತೀನಿ, ಕಾರ್ಖಾನೆ ರೊಕ್ಕ ಕೊಡೋದು ಸರ್ಕಾರ ಪರಿಹಾರ ಘೋಷಣೆ ಮಾಡಿರುತ್ತೆ ಹೇಳ್ತಾನ. ಒಬ್ಬ ತೆಲಿಗೆ ಮಾತಾಡಂಗಿಲ್ಲ. ಇಲ್ಲಿ ನೋಡು, ನಾವು 7 ದಿವಸ ಆದ ದೇವರ ನಾವು ನಿತ್ಯ ಮಾಡಿಲಿಲ್ಲ. ನಿಮ್ಮ ಸಂಬಂಧ ಒಳ್ಳೇದಾಗ್ಲತ್ ಮಲ್ಲಪ್ಪನಿಂದ ಸಾವಿರಾರು ಜನ ಇಲ್ಲಿ ಜೀವ ಒತ್ತೆ ಇಟ್ಟಿದ್ದು ಇವತ್ತೇ ಬಂದು ಏನಾರ ತಲೆಗೊಂದು ಮಾತಾಡಂಗಿಲ್ಲ. ಇದ್ರ ಬದಲು ನಾವು ಜವಾಬ್ದಾರಿ ಹೊತ್ತಿದ ಲೀಡರ್ ಮಾಡಿರಿ, ಶಾಂತಿ ಇರುದ. ಅದಕ್ಕೆ ಸರ ದಯವಿಟ್ಟು 1 ಟನ್ ಕಬ್ಬ ಕಾಟ ಹೊಡೆದ್ರೆ ತಿಳ್ಕೊರಿ, ಸಕ್ರಿದೊಂದು 5,000 ರೂಪಾಯಿ. ನಮಗ್ ಕೊಡ್ತಕ್ಕಂಥ ಕಾರ್ಖಾನೆ ಬಿಲ್ ಒಂದು 3,500 ರೂಪಾಯಿ. ಮತ್ತ ನಿಮಗ್ ಹೋಗ್ತಕ್ಕಂಥ ತೆರಿಗೆಗಳ ಸ್ಪ್ರಿಟ್ ತುಡುಗರ್ಲೆ ಅಲ್ಲಿ ಒಂದು 4,500 ರೂಪಾಯಿ. ಮತ್ತೆ ಸಿಪ್ಪಿ ಅದೇನು ಟ್ಯಾಕ್ಸ್ ಮತ್ತೊಂದೇನೇನು ಎಲ್ಲಾದ್ರೂ ಕೂಡ ಒಂದು 10-12,000 ರೂಪಾಯಿ 1 ಟನ್ ಕಾಟ ಪಡೆದ್ರೆ ಉಳ್ಕೊಂಡ್ಬಿಡ್ತಾರ್ರಿ ಅವ್ರ. ವರ್ಷಕ್ಕ 10,000 ಕೃಷಿ ಟನ್ ಇದ್ದ 1 ಟನ್ ಕಾಟ ಹೊಡ್ಕೋತ ಬಂದಾರ್ರಿ. ಅದ್ರೊಳಗೆ ಸಂಶಯ ಇಲ್ಲ. 1 ಟನ್ ಕಾಟ ಹೊಡೆದ್ರಂದ್ರ 10,000 ಕೃಷಿ ನಾವು ದಿವಸ 500 ಟನ್ ಕಾಟ ಹೊಡಿತಾನ್ರಿ. 500 ಟನ್ ಹೊಡೆದ್ರೆ ದಿವಸ 7 8 ಕೋಟಿ ರೂಪಾಯಿ ರೊಕ್ಕ ಆತ.
ಒಂದು 100 ದಿವಸ ನಡೆಸಿದ್ರ 700 ಕೋಟಿ ರೂಪಾಯಿ ರೊಕ್ಕ ಆದ್ರ ಅವ್ರದ ಅಲ್ಲಿ ಯಾಕೆ ಬೇರೆ ಇದ್ರೆ ನಾ ಹೇಳಿ ಹುಚ್ಚಲಿ ಮಂದಿಗೆ. ಅಲ್ಲ ಪೂಜಾರವ್ರೆ, ಇದನ್ನ ಎಲ್ಲಿ ಮಾತಾಡ್ತೀರಿ? ಇದನ್ನ ಎಲ್ಲಿ ಮಾತಾಡ್ತೀರಿ? ನೀವು ಮಾತಾಡ್ಬೇಕಾದದ್ದು ವಿಧಾನಸೌಧದೊಳಗೆ ಕುಂತ್ ಮಾತಾಡ್ಬೇಕು. ನಾವ್ ಇಲ್ಲಿ ಕುಂತ್ ಮಾತಾಡಿದ್ರೆ ಆಗಿತ್ತು. ಈಗ ಏನ್ ನೀವು ಹೇಳ್ತೀರಿ ಇದು ಸತ್ಯ ಇರ್ಬೋದು, ಅದ್ರಲ್ಲಿ ನಂದು ಭಿನ್ನಾಭಿಪ್ರಾಯ ಇಲ್ಲ. ಆದ್ರೆ ನಿಮ್ಮ ಸತ್ಯದ ಅರಿವನ್ನ ಎಲ್ಲೆಲ್ಲಿ ಯಾರ್ಯಾರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅದನ್ನ ಮಾಡಿಕೊಡದೆ ಹೋದ್ರೆ ರೈತರಾಗಿರ್ತಕ್ಕಂಥ ನಾವು ವಿಫಲರಾಗ್ತೀವಿ. ಅದಕ್ಕೆ ತಾವು ವಿಶೇಷವಾಗಿ ಈ ಸಂಘಟನೆ ಏನು ಮಾಡಿದಿರಿ, ಈ ನೋವು ನಿಮ್ಮದೇನಿದೆ, ನಿಮ್ಮ ಪರವಾಗಿರ್ತಕ್ಕಂಥ ನಿಲುವುಗಳೆಂಥವು ಇವು ಯಾವುವು ಇದು ಸರಿ ಇಲ್ರಿ ಅಂತ ನಾವ್ಯಾರು ಸರ್ಕಾರ ಹೇಳೋದು. ಅದಕ್ಕೆ ನೀವೇನು ಚರ್ಚೆ ಮಾಡ್ತೀರಿ, ನೀವೇನೇನು ಒಂದೊಂದು ಪಾಯಿಂಟ್ ಹೇಳ್ತೀರಿ, ಅದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಚರ್ಚೆ ಜೊತೆಗೆ ಆ ಸಭೆಯ ಮೂಲಕ ನಿಮಗೆ ಪರಿಹಾರ ಸಿಗ್ತದ. ಅದಕ್ಕೆ ಲೇಟ್ ಮಾಡೋ ಪ್ರಶ್ನೆ ಇಲ್ಲ. ನಾಳೆ ಸಾಯಂಕಾಲ ಅಂದ್ರೆ ಸಾಯಂಕಾಲ, ಇಲ್ಲ ನಾಳೆ ಮುಂಜಾನೆ ಅಂದ್ರೆ ಮುಂಜಾನೆ 7ನೇ ತಾರೀಕಿಗೆ ನಮ್ಮ ಸರ್ಕಾರದ ನಿರ್ಣಯ ಏನೈತಿ ಅದನ್ನ ನಿಮಗೆ ನಾವು ತಿಳಿಸ್ತೀವಿ. ಅಣ್ಣ ಈಗ ಕೇಳ್ರಿ, ಮುಖ್ಯಮಂತ್ರಿ ಕಡೆ ನಾವ್ ಯಾರು ಹೊಂಟಿಲ್ಲ, ಗಡಬಡ್ಸಕ್ ಹೋಗ್ಬೇಡ್ರಿ, ಒಂದ್ ಸ್ವಲ್ಪ ಶಾಂತರಿ. ಅದನ್ನ ಬೆಳಿಗ್ಗೆ ಹೇಳ್ರಿ. ಈಗ ಅವ್ರದ ಪಾಪ ನೋಡ್ರಿ, ಈಗ ಅವರ ಮುಖ್ಯಮಂತ್ರಿ ಅವ್ರಿಗೆ ಇದೆಲ್ಲ ವಿಷಯ ಗೊತ್ತಾಗಿತ್ತು ಇಲ್ಲೋ ಗೊತ್ತಿಲ್ಲ. ಇದು ಬಂದ್ ನಾವೆಲ್ಲ ಮನವರಿಕೆ ಮಾಡಿ ಕೊಡ್ತಕ್ಕಂಥ ಚಟುವಟಿಕೆ ಆಗಿತ್ತು. ಬಹುಶಃ ಟಿವಿ ಮಾಧ್ಯಮ ಈ ದೇವರ ಪ್ರಕಾರ ಅವರೆಲ್ಲ ನೋಡಿದಾರ. ಆದ್ರೂ ಅದು ಇರ್ಲಿ, ವ್ಯವಸ್ಥೆ ಆಟ ದೊಡ್ಡ ಹೊಲಸತಿ. ಈಗ ಸಾಹೇಬ್ರ ನಮ್ದೊಂದು ದಯವಿಟ್ಟು ವಿನಂತಿ, ನೀವ ಕೇಳ್ರಿ, ಬಾಯ್ ಯಾಕೆ ಮಾಡಿದ್ರಿ ಕೇಳ್ರಿ ಸರ್. 100% ಘೋಷಣೆ ಮಾಡ್ಲೇಬೇಕು. ಕಾರ್ಖಾನೆ ಅವ್ರು ಇವತ್ತು ಅವ್ರು 3200 ಕೊಡ್ತಾರೋ 300 ಕೊಡ್ತಾರೋ ಕೊಡ್ಲಿ, 400 ಕೊಡ್ತಾರೋ ಕೊಡ್ಲಿ. ಅವ್ರು ಯಾವ ಕಟ್ ಅಪ್ಡೇಟ್ ಬಂದರು, ಅದೇನೈತಿ ನಡೆದೈತಿ ಅದಕ್ಕೆಲ್ಲರಿಗೂ ಗಟ್ಟಿಗಿರು. ತಾವು ಕಾರ್ಖಾನೆ ಅವ್ರು ಏನಾರು ಬರ್ಸ್ಲಿಲ್ಲ ಅಂತಂದ್ರ ನಾವ 1 ಟನ್ನಿಗೆ 1000 ರೂಪಾಯಿ ಕೇಳಿದ್ವು. ತಾವ ಮುಖ್ಯಮಂತ್ರಿ ಅವ್ರ ಜೊತೆ ಚರ್ಚೆ ಮಾಡಿ ಇವತ್ತ ಇಲ್ರಿ ಚರ್ಚೆ ಮಾಡಿ ಸರ್. ಟಿವಿ ಮುಖಾಂತರ ಅವ್ರೆಲ್ಲ ನೋಡಿರ್ತಾರ್ರಿ, ಟಿವಿದೆಲ್ಲ ಲೈವ್ ಐತ್ರಿ ಟಿವಿ ಒಳಗ್ರಿ. ಈ ರಾಜ್ಯದ ಮುಖ್ಯಮಂತ್ರಿ ಅವ್ರು ಕೂತಿದ್ದೀನಿ ಎಲ್ಲಾ ಪ್ರಶ್ನೆ ಕೂಡ ನೋಡುವಂತ ಪರಿಸ್ಥಿತಿ ಒಳಗ ಈ ದೇವರುಗಳೆಲ್ಲ ರೆಡಿ ಆಗಿದ್ದೀರಿ. ಇಡೀ ದೇಶಕ್ಕೆ ರಾಜ್ಯಕ್ಕೆ ತೋರಿಸುವಂತ ನಡೆದತ್ರಿ. ನಾವೇನಿದ್ದು ಸರ್, ನಮಗೂ ಇಲ್ಲಿ ಹೆಂಗೈತಿ ನೀವ ಸರ್ಕಾರ ನೀರು ಕೊಡ್ರಿ ಸರ್. ಏನಾಗೈತ್ರಿ, ನೀವು ಈಗ 2 ವರ್ಷದಿಂದ ಬಂದಿರೋ ತಿಳ್ಕೊರಿ, ಅವಾಗ ಏನಾರ ಡಿಸ್ಕಷನ್ ಮಾಡ್ಬೋದಾಗಿತ್ತ. ನಿನ್ನೆ ಕಾರ್ಖಾನೆ ಅವ್ರು ಯಾವಾಗ ರೊಕ್ಕ ಕೊಡುದಿಲ್ಲ ಅನ್ನುವಂತ ಸಿಚುವೇಶನ್ ತಿಳಿದಾಗ ನಿನ್ನೆ 4 ಗಂಟೆಗ ನಾವು ನಿರ್ಣಯನ ಸರ್ಕಾರಕ್ಕ ಸಂದೇಶನ ಲಿಖಿತ ರೂಪದಾಗ ಲೆಟರ್ ಮುಖಾಂತರ, ತಹಶೀಲ್ದಾರ್ ಮುಖಾಂತರ DC ಸಾಹೇಬ್ರಿಗೆ ಹಚ್ಚಿ ನರೇಂದ್ರ ಮೋದಿ ಅವ್ರಿಗೂ ಕಳಿಸಿದ್ರಿ, ತಮಗೂ ಕಳಿಸಿದ್ ಇಂಥ ವರ್ಷ ಸ್ಟ್ರೈಕ್ ಮಾಡೋ ಪರಿಸ್ಥಿತಿ ಐತಿ ಅಂತೇಳಿ ಮಾಧ್ಯಮ ಮುಖಾಂತರ ಕೂಡ ನಾವು ಸರ್ಕಾರಕ್ಕೆ ಸಂದೇಶ ಕೊಟ್ಟದಾಗಿದ್ರಿ. ಅದಕ್ಕ ದಯವಿಟ್ಟ ಈ ಜನರದು ಕೂಡ ಈ ಸ್ಥಿತಿಯನ್ನ ನನ್ನ ಕಂಟ್ರೋಲ್ದಾಗ ಇಲ್ರಿ. ಇವ್ರಿಗೆ ಈಗ ವೇದಿಕೆ ಕಂಟ್ರೋಲ್ ಐತಿ ಹೇಳ್ತಾನ್ರಿ, ಆದ್ರೂ ಇವ್ರಿಗೆ ಯಾವ್ದಾರ ಒಂದು ಫೈನಲ್ ಆಗ್ಬೇಕಾಗಿದೆ. ಕಾರ್ಖಾನೆ ಅವ್ರ ಜೊತೆ ಕೊಡಿಸ್ತೀರಿ, ಇದು ಬೇರೆ ವ್ಯವಹಾರ. ಇಲ್ಪ ಕಾರ್ಖಾನೆ ಅವ್ರು ಕೊಡಂಗಿಲ್ಲ ಅಂದ್ರ ಸರ್ಕಾರ ಏನು ಪರಿಹಾರ ಕೊಟ್ಟ ಈ ಕಬ್ಬು ಬೆಳೆಗಾರರ ರಕ್ಷಣೆ ಮಾಡ್ತೀರಿ ಅನ್ನೋದು ಅಂತದ ನಾಳೆ ಮಧ್ಯಾಹ್ನವರೆಗೆ ದಯವಿಟ್ಟು ನೀವು ತಿಳಿಸ್ರಿ ಅನ್ನೋದು ಕೈ ಮುಗಿದು. ನಾಳೆ ನೀವು ಚರ್ಚೆಗೆ ಬರ್ಬೇಕು, ಕೂಡಬೇಕು, ಮಾತನಾಡಬೇಕು. ಚರ್ಚೆ ಇಲ್ಲ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ತಮ್ಮ ಹಿಂದೆ ಯಾರು ಮಾತಾಡ್ಬೇಡ್ರಿ. ನಿಂಗಪ್ಪನ ಏನ್ ಮಾತಾಡ್ಬೇಡ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಒಂದ್ 2-3 ನಿಮಿಷ ಶಾಂತ ಇರ್ತೀರಿ. ಶಾಂತ. ಈಗ ರಾಜ್ಯಾಧ್ಯಕ್ಷರೆಲ್ಲ ವಿಷಯ ಮನವರಿಕೆ ಮಾಡಿಕೊಟ್ರು. ಕೇಳಬೇಕಾ? ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಇದು ಬಹಳ ಗಂಭೀರ ವೇದಿಕೆ ಅದ. ಒಂದು 3 ನಿಮಿಷ ಅಷ್ಟೇ ಕೇಳ್ರಿ ಶಾಂತವಾಗಿ. ರಾಜ್ಯಾಧ್ಯಕ್ಷರು ಎಲ್ಲ ವಿಷಯ ಮನವರಿಕೆ ಮಾಡಿಕೊಟ್ರು. ನಮ್ಮದು ಹೆಂಗಾಗ್ಯದ ಪರಿಸ್ಥಿತಿ ಅಂದ್ರ ಮದುವೆ ಹೋಗಿ ಮಗ ಯಾವ ಹುಟ್ಟ ಕೇಳೋ ವಿಚಾರ ಬಂದವಿ. 7 ದಿವಸ ನಾವು ಹೋರಾಟ ಮಾಡಕತ್ತೀವಿ. ಮೊನ್ನೆ DC ಸಾಹೇಬರು ನಮಗ್ ತಮ್ಮ ಕೇಳ್ರಷ್ಟು ವಿಷಯ ಕೇಳ್ಬೋದು. DC ಸಾಹೇಬರು ಬಂದು
ಎಸ್ ಪಿ ಸಾಹೇಬ್ರು ಒಂದು 32 ರೂಪಾಯಿ ಘೋಷಣೆ ಮಾಡಿ ಹೋಗ್ಯಾರ. ಇದು ರಾಜ್ಯ ಮಾಧ್ಯಮ ಎಲ್ಲ ಕಡೆ ಪ್ರಸಾರ ಆಗ್ಯದ. ಇವತ್ತು ಎಚ್ ಕೆ ಪಾಟೀಲ್ ಸಾಹೇಬ್ ಬಂದಾರ. ಈ ಕಲ್ಟಿವೇಶನ್, HNT, ಟ್ರಾನ್ಸ್ಪೋರ್ಟ್, ಡಿಜಿಟಲ್ ಕಾಟ, ಕರೆಂಟ್ ಇದ್ಯಾವ್ದು ನಮಗೆ ಸದ್ಯ ಅವಶ್ಯಕತೆ ಇಲ್ಲ. ಆಮೇಲೆ ಅಧಿವೇಶನ ಮಾಡ್ಕೊಳ್ಳೋಣ, ಅದು ಬೇಡ. ಒಂದೇ ಬೇಡಿಕೆ, ಈ ವೇದಿಕೆ ಮ್ಯಾಗ ನಮಗೆ ರೇಟ್ ಘೋಷಣೆ ಆಕೈತಿ, ಅದ್ರ ಸಲ ನಾವು ಕೊಂತದ್ವಿ. ಹೌದಾ? ನೋಡಿ ಸಾಹೇಬರ, ಒಂದು ವಿನಂತಿ ಮಾಡ್ಕೊಳ್ತೀನಿ. ನಾವು 7 ದಿನ ಆಯ್ತು, ಲಕ್ಷ 2 ಲಕ್ಷ 3 ಲಕ್ಷ ಜನ ಸೇರಕತ್ತೀವಿ. ನಿಮಗ ನಾವು ವಿನಂತಿ ಮಾಡ್ಕೊಳ್ತೀವಿ, ಜಿಲ್ಲಾಧಿಕಾರಿಗಳ ನೇತೃತ್ವದೊಳಗ ನಾಳೆ ಬೆಳಗ್ಗೆ ನೀವು ಫ್ಯಾಕ್ಟರಿ ಕರೆದ ಮೀಟಿಂಗ್ ಮಾಡ್ಕೋರಿ. ಒಂದೇದ್ದು, CM ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ನಾಳೆ ಸಾಯಂಕಾಲ ತನಕ ಮಾಡ್ಕೋರಿ. 8 ಗಂಟೆ ತನಕ ನಿಮಗೆ ನಾವು ಸಮಯ ಕೊಡ್ತು, ಚರ್ಚೆ ಮಾಡ್ಕೋರಿ. ನಾಳೆ ಸಾಯಂಕಾಲ ನಮಗ್ ಹೇಳಿದ್ರಿ ಅಂತಂದ್ರ, ಇಂತಿಷ್ಟು ರೇಟ್ ಅಂತ ಹೇಳಿದ್ರ ನಮಗ್ ಹೊಂದಾಣಿಕೆ ಆಯ್ತು ಅಂದ್ರ ಹೋರಾಟ ಹಿಂದ್ ತಗೊಳ್ತೀವಿ. ಇಲ್ಲ ಅಂತಂದ್ರ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋದೇ ನಮ್ಮದು ಘೋಷಣೆ ಐತಲ್ಲ. ಮತ್ತೆ ಈ ವಿಷಯ ಈ ವಿಷಯ ತಾವು ಬಂದಿರೋ ಸರ್ಕಾರದ ಪ್ರತಿನಿಧಿಯಾಗಿ ಜಿಲ್ಲೆಯೊಳಗೆ 2 ಜನ ಸಚಿವರದಾರು. ಕರ್ನಾಟಕ ಸಂಘಕ್ಕೆ ವಿಷಯ ಕೇಳ್ಕೊರೆ, ಸುಮ್ಮನೆ ಚೀರಾಡಿ ಗದ್ದಲಾಗಿ ಕೈ ಮಾಡಿ ಹೋಗೋದಾಗಬಾರ್ದು. ಇದು ಚಳವಳಿ ಅದ, ಒಂದು ಸಾರಿ ಹೇಳಿದ್ರೆ ತಿಳ್ಕೋಬೇಕು. ಏನ್ ನಡೆದ ವಿಷಯ ಮಾತಾಡ್ಬಿಡು. ಜಿಲ್ಲಾಧಿಕಾರಿಗಳು ಬಂದ ಮೊನ್ನೆ 3200 ತನಕ ನಾ ಕೊಡಿಸ್ತೀನಿ ಅಂತ ಹೇಳಿದ್ರು. ಇನ್ನೂ ಪ್ರಯತ್ನ ಮಾಡಿದ ಅಂತ ಹೇಳಿ ಒಬ್ಬರು ಜಿಲ್ಲಾಧಿಕಾರಿಗಳು ಹೇಳಿದ್ರು. ಆದ್ರೆ ನೀವೇನ್ ಹೇಳಕತ್ತೀರಿ? ಮುಖ್ಯಮಂತ್ರಿ ಜೊತೆ ಮಾತಾಡಿಸ್ತೇನೆ ಅಂತ ಹೇಳಕತ್ತೀರಿ. ಇದು ಹೋರಾಟದ ವೇದಿಕೆ. 20 ಜನ ಬಿಟ್ಟು ಹೋದಂದ್ರ ಈ ಭಾಗದ ಉತ್ತರ ಕನ್ನಡದ ರೈತ ಮುಖಂಡರ ಬಗ್ಗೆ ತಪ್ಪು ಮಾತಾಡ್ತಾರ. ನಮಗದು ಬೇಡ. ನಾವ ಇಲ್ಲೇ ನೀವೆಲ್ಲ ಬರಕ್ ಕಟ್ಟಿದಿರಿ. ಇಲ್ಲೂ ಮಲ್ಲಪ್ಪನ ಎಲ್ಲಿ ಹೋಗಿ ಗಟ್ಟದಿಲ್ಲ ನೋಡ್ರಿ. ನಾವು ವಿನಂತಿ ಮಾಡ್ಕೊಳ್ತೀವಿ, ನೀವು ಸಾಯಂಕಾಲ ತನಕ ಸಮಯ ತಗೋರಿ. ಯಾರು ರೈತರು ಕಬ್ಬ ಕಡ್ದಿಲ್ಲ, ರೈತರ ಸಂಪೂರ್ಣ ಸಹಕಾರ ಐತಿ. ಇಡೀ ಬೆಳಗಾವಿ ಜಿಲ್ಲಾನ ಇವತ್ತು ಬಂದ್ ಐತಿ. ಅಧ್ಯಕ್ಷರ, ನಾಳೆ ಸಾಯಂಕಾಲ ತನಕ ಸಚಿವರಿಗೆ ನಾವು ಸಮಯ ಕೊಡೋಣ ವಿನಂತಿ ಪೂರ್ವಕವಾಗಿ. ನಮ್ಮವರದವರು ಅಷ್ಟ ಅದ್ರೊಳಗ ಪೂರ್ಣ ಜ್ಞಾನ ಇದ್ದಂತ ಸರಳ ವ್ಯಕ್ತಿತ್ವ ಸಚಿವರ ಗೌರವ ಕೊಡುನು. DC ಅವ್ರು ನಮಗ್ ಕೊಟ್ಟಂತ ಗೌರವ, ನಾವು ಅವ್ರ ಮೇಲೆ ಗೌರವ ಐತಿ. ಸರ್ ನೀವೇನ್ ಮಾಡ್ರಿ, ನೀವು ಬರ್ಲಿಕ್ಕಂದ್ರೆ ನಡೀತದ, ಮೀಟಿಂಗ್ ಮಾಡ್ರಿ, ಚರ್ಚೆ ಮಾಡ್ರಿ, ಎಲ್ಲಾ ಮಾಡಿ ನಮ್ಮ ಜಿಲ್ಲಾಧಿಕಾರಿಗಳು SP ಅವ್ರು ಬಂದ್ ಹೇಳಿ ನಾವು ಹೋರಾಟ ತಕ್ಕೋತೀವಿ. ನಮ್ಮ ಹೋರಾಟ ನಿರಂತರ ಇರ್ತದ. ತಮಗ ನಾ ವಿನಂತಿ ಮಾಡ್ಕೊಳ್ತೀನಿ, 7 ದಿನ ಆಯ್ತು, ಮಳಿ ಗಾಳಿ ಎಲ್ಲಾರ್ದು ನಾವು ಬಿಸ್ಲಾಕ್ ಕೊಡ್ತೀವಿ. ಒಂದು ರೇಟ್ ತಗೋಬೇಕಾಗೈತ. 32ಕ್ಕೆ ಅವ್ರು ಬಂದಾರ, ನಾವು 35 ಕದೀವಿ. ನಾ ಮೊದಲು ಹೇಳೀನಿ, ಸ್ವಲ್ಪ ಹಿಡಿತೀವಿ, ಅವ್ರ ಮ್ಯಾಗ ಏರ್ಸ್ರಿ ಮುಗಿಸೋಣ ಅಂತ ಹೇಳಿನಿ. ಗುರ್ಲಾಪುರದೊಳಗ ನಾನು ಮುಗಿಬೇಕು ಸರ್. ದಯವಿಟ್ಟು ತಮ್ಮೆಲ್ಲರ ಪರವಾಗಿ ಮಾಡ್ರಿ. ದಯವಿಟ್ಟು ಇನ್ನೊಂದು ವಿಷಯ ತಪ್ಪು ತಿಳ್ಕೊಬೇಡ್ರಿ, ಪಕ್ಷಾತೀತವಾಗಿ ಹೇಳ್ತೀನಿ. ಜಿಲ್ಲೆಯೊಳಗೆ 2 ಜನ ಸಚಿವರು ಅದಾರ ಸರ್. ಅವ್ರು ಕರ್ನಾಟಕದಾಗ ಅದಾರು ಅಥವಾ ವಿದೇಶಕ್ಕೆ ಹೋಗ್ಯಾರು. ಅವ್ರ ಯಾಕೆ ವೇದಿಕೆಗೆ ಬರ್ಲಿಲ್ಲ ಇಲ್ಲಿ? ನಾಲ್ಕಷ್ಟ ಕೇಳ್ರಿ ಬದಲಾಗ್ತಾರ್ರಿ ಸರ್. ಅವ್ರು ಯಾಕೆ ಬರ್ಲಿಲ್ಲ ನಮ್ಮ ವೇದಿಕೆಗೆ? ನಾವೇನ್ ಅನ್ಯಾಯ ಮಾಡಿವು? ಯಾಕೆ ಬರ್ತಾ ಇಲ್ಲ ಜಿಲ್ಲೆಯೊಳಗ? 7 ದಿನ ರೈತರು 2.5 ಲಕ್ಷ ಜನ ದಾರಿ ಬೀದಿ ಒಳಗೆ ಕುಂತಾರ. ಒಂದು ಬಂದ ಸೌಜನ್ಯಕ್ಕಾಗಿ ಯಾಕೆ ಕುಂತೀರಿ? ಏನಾಗ್ಯದ? ಫ್ಯಾಕ್ಟ್ರಿ ಮಾಲಕರ ತಂದು ನಾ ಮಾತಾಡಿಸ್ತೀನಿ. ಒಂದು ಸಣ್ಣ ಚರ್ಚೆ ಇಲ್ಲ. ನೀವು ಬಂದಿರಿ, ಗೌರವ ಐತಿ ನಮಗ್, ಒಂದು ಗಾಂಭೀರ್ಯತೆ ಬೇಡ. ನಿಮಗ ದಯವಿಟ್ಟು ವಿನಂತಿ ಮಾಡ್ಕೊಳ್ತೀನಿ, ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಮಾತಾಡ್ರಿ. ನಾವು 20 ಜನ ಬೆಂಗಳೂರಿಗೆ ಹೋದಿವಿ ಅಂತಾರೆ, ಏನಾಗಕತ್ತಿತ್ತು ಅದನ್ನು ಹೇಳ್ತೀನಿ. ನಮ್ಮ ಅಧ್ಯಕ್ಷರು ನಾವು ವಿಧಾನಸೌಧದಾಗ ಮನೆ ಹೋದ್ ಸರಿ ಹೋದಿವಿ, 20 ಜನ ಕಳಿಸ್ಕೊಟ್ಟಿವಿ. ಅಧ್ಯಕ್ಷರ, ಗ್ಯಾರಂಟಿ ಹಣ ಸಾಲ್ತಾ ಇಲ್ಲ. ಅದಕ್ಕಾಗಿ ಬೇಡದು, ತಮಗ ಸಮಯ ಕೊಡ್ತೀವಿ. ನನಗ ಸಂಪೂರ್ಣವಾಗಿ ಎಲ್ಲಾರ್ಕಿಂತಲೂ ನಮ್ಮ ಜಿಲ್ಲಾಧಿಕಾರಿಗಳ ಮ್ಯಾಗ ವಿಶ್ವಾಸ ಐತಿ. ಮೊಹಮ್ಮದ್ ರೋಷನ್ ಸರ್, ನೀವು ಒಂದಿಷ್ಟು ಗಟ್ಟಿ ನಿರ್ಧಾರ ತಗೊಂಡ್ರೆ ನಮಗೆ ನ್ಯಾಯ ಸಿಗ್ತದ. ಸಚಿವರು ನೀವು ಚರ್ಚೆ ಮಾಡ್ರಿ, ನಮಗೆ ವಿಶ್ವಾಸ ಐತಿ. ನಮ್ಮ ಹೋರಾಟ ನಿರಂತರ ಇರ್ತೈತಿ. ಚರ್ಚೆ ಮಾಡ್ರಿ. ಎಲ್ಲರ ಪರವಾಗಿ ವಿನಂತಿ ಮಾಡ್ಕೊಳ್ತೀನಿ, ನಾಳೆ ಬೆಳಗ್ಗೆ ನಮ್ಮ DC ಸಾಹೇಬರ ನೇತೃತ್ವದೊಳಗ ಫ್ಯಾಕ್ಟ್ರಿ ಎಲ್ಲಾ ಮಾಲಕರು ಬೆಳಗಾವಿ ಜಿಲ್ಲೆದವ್ರು ಮೊದಲು ಕರೀರಿ, ಚರ್ಚೆ ಮಾಡ್ರಿ. ಒಂದಿಷ್ಟು ಅವ್ರು 2 ಸ್ಟೆಪ್ ಮ್ಯಾಗ ಬಂದ್ರ ನಾವೊಂದು ಸ್ವಲ್ಪ ಹಿಡಿತೀವಿ, ಮುಗಿಸ್ಕೊಂಡ್ ಬಿಡೋಣ ಸರ್. ದಯವಿಟ್ಟು ವಿನಂತಿ.
ಹೋರಾಟ ನಿರಂತರವಾಗಿರ್ತದ. ಹೋರಾಟ ನಿರಂತರ ತಗಂಗಿಲ್ಲ. ಬಾ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ದಯಮಾಡಿ ಕುಂದರ್ ಹೇಳ್ಬೇಡ್ರಿ. ಅವ್ರು ಏನಾರ ಮಾತಾಡಕ್ಕೆ ಮಾತಾಡ್ಲಿ ಈಗ. ಆದ್ರೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಇಷ್ಟ ತನಕ ನಿಂತೀವಿ. ಇನ್ನು 2 ನಿಮಿಷ ನಿಂದ್ರಿ. ಅವ್ರು ಏನಾರ ಮಾತು ಬರ್ತೈತೆ ಅಂತ ಕೇಳಾಕ ಯಾವುದೇ ಕಾರಣಕ್ಕೂ ಬೆಂಗಳೂರು ಬೆಳಗಾವಿ ಎಲ್ಲಿ ಮೀಟಿಂಗಿಗೆ ನಾವು ಹೋಗಲ್ಲ. ಅದು ಗುರುವಾಪುರ ಕತ್ರಾಗ ಆಗ್ಬೇಕು, ಇಲ್ಲೇ ಆಗಬೇಕು. ಅವರು ನಾವು ಅವ್ರ ಕೂಡ ಚರ್ಚೆ ಮಾಡೋ ವಿಷಯ ಇಲ್ಲ. ಅನೌನ್ಸ್ ಮಾಡಿದ್ರೆ ಮುಗಿತಪ್ಪ. ಇಬ್ರಾಹಿಂ ಕುದುರೆಗೆ ಪೊಸಿಷನ್ ನೀವು ದಯಮಾಡಿ ಪೊಸಿಷನ್ ರೈತ ತಾನು ಬೆಳೆದ ಬೆಳೆಗೆ ಬೆಲೆ ಫಿಕ್ಸ್ ಮಾಡಿದ್ರೆ ಸಾಕು. ನಾವು ಇವತ್ತು 3,500 ರೂಪಾಯಿ ಕೊಡ್ಲೇಬೇಕು. ಕೇಳ್ರಿ, ಈಗ ಅವ್ರಿಗೆ ಒತ್ತಾಯನ್ನ ಇಡೀ ಸರ್ಕಾರ ಪರವಾಗಿ ಮಾಡಿದ್ದೇವೆ. ಈಗ ನಾವಂತವ್ರ ವಿಷಯ ಇಟ್ಟಿದ್ದು ನಾಳೆ ನಮಗೆ ಪರಿಹಾರ ಘೋಷಣೆ ಮಾಡಲೇಬೇಕಂತ. ದಯವಿಟ್ಟು ಅವ್ರಿಗೆ ಹೋಗಕ್ಕೆ ಅವಕಾಶ ಮಾಡಿಕೊಡ್ರಿ. ಹೋಗಿ ಅವ್ರಿಗೆ ಸರ್ಕಾರ